ಚುನಾವಣೆ ಅಂತ ಹೇಳಿದ ಮೇಲೆ ನಮ್ಮ ವಿರೋಧಿಗಳು ಕುತಂತ್ರ ಮಾಡಬೇಕಾದ್ರೆ ನಾವು ತಂತ್ರವನ್ನು ಮಾಡಲೇಬೇಕಾಗ್ತದೆ. ಹಾಗಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದೆ. ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ನಾವು ಚುನಾವಣೆಯನ್ನು ಎದುರಿಸಬೇಕು ಮತ್ತು ಎಲ್ಲ ಅನುಭವಿಸ್ತಾ ಇರ್ತಕ್ಕಂಥದ್ದಲ್ಲಿ ಆಗ ಅವರ ಅನುಭವವನ್ನು ಕೂಡ ಉಪಯೋಗ ಪಡೆದುಕೊಂಡು ಯಾವ ರೀತಿ ಚುನಾವಣೆ ಗೆಲ್ಲಬೇಕು. ಹಿಂದೆ ಯಾವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಡೂರಿನಲ್ಲಿ ಗೆದ್ದಿಲ್ಲ. ಆದರೆ ಈ ಬಾರಿ ನಿಶ್ಚಿತವಾಗಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ಇಲ್ಲಿಯ ಮತದಾರರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಹಾಗಾಗಿ ನಾವು ಗೆಲ್ಲೇಬೇಕು ಅಂಥೇಳಿ ಇವತ್ತು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದೇವೆ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರುವವರೆಗೂ ಸಹಿತ ನಾನು ಪ್ರಚಾರದಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳಿ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಒಳ್ಳೆ ವಿಚಾರದ ಬಗ್ಗೆ ಮಾತನಾಡಿ ಬೆಳಗ್ಗೆ ಇವತ್ತು. ನೋಡ್ರಿ, ಇದು ಯಾವುದು ಕೂಡ ಪರಿಣಾಮನೂ ಕೂಡ ಬೀರೋದಿಲ್ಲ. ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ. ತಲೆ ಕೆಡಿಸ್ಕೋಬೇಡಿ. ಉಪಚುನಾವಣೆ ಅಂತ ಹೇಳಿದ್ರೆ ಇಲ್ಲಿ ವಿಜೇಂದ್ರನು ಮಾಡ್ತಕ್ಕಂಥದ್ದೆಲ್ಲ ನಮ್ಮ ಕಾರ್ಯಕರ್ತರಿದ್ದಾರೆ. 3 ಕ್ಷೇತ್ರದಲ್ಲಿ ಸಂಡೂರು ಇರ್ಬೋದು, ಶಿಗ್ಗಾವಿ ಇರ್ಬೋದು, ಚನ್ನಪಟ್ಟಣ ಇರ್ಬೋದು. ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಶಕ್ತಿಯ ಆಧಾರದ ಮೇಲೆ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದು. ವಿಜೇಂದ್ರನು ಗೆಲ್ಸಲ್ಲ, ಯಾರೂ ಗೆಲ್ಸಲ್ಲ. ಕಾರ್ಯಕರ್ತರು ತಾವು ಪ್ರತಿಯೊಬ್ಬರು ಕೂಡ ತಾವೇ ಅಭ್ಯರ್ಥಿ ಅಂತೇಳಿ ಚುನಾವಣಾ ಅಖಾಡದಲ್ಲಿದ್ದಾರೆ. ವಿಶೇಷವಾಗಿ ಸಂಡೂರಿನಲ್ಲಿ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ತೇವೆ ಅನ್ನೋ ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ನಿಮ್ಮ ನೋವು, ನಿಮ್ಮ ಭಾವನೆ ಅದೆಲ್ಲವೂ ಕೂಡ ಅರ್ಥ ಆಗ್ತದೆ. ಎಲ್ಲದಕ್ಕೂ ಕೂಡ ಚುನಾವಣೆ ಉತ್ತರ ಕೊಡ್ತದೆ. ಯಾರು ಕೇವಲ ಪುಕ್ಷಟೆ ಮಾತನಾಡ್ತಾ ಇದ್ದಾರೆ, ಯಾರು ಸಂಘಟನೆಗೆ ದುಡಿತಾ ಇದ್ದಾರೆ, ಎಲ್ಲವನ್ನು ಕೂಡ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಗಮನಿಸ್ತಾ ಇದ್ದಾರೆ. ಇದು ಬಹಳ ದಿನ ಆಟಗಳು ನಡೆಯೋದಿಲ್ಲ. ನೋಟಿಸ್ ಅನ್ನು ವಾಪಸ್ ಕೊಡ್ತಾರೆ ಅಷ್ಟೇ. ಕಾಲಂ 11ರಲ್ಲಿ ನಮೂದಾಗಿದೆ. ಗೆಜೆಟ್ ನೋಟಿಫಿಕೇಶನ್ 74-75 ನೋಟಿಫಿಕೇಶನ್ ಆಗಿದೆ. ಅದನ್ನು ವಾಪಸ್ ಪಡಿಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಏನು ಉಪಚುನಾವಣೆಗೋಸ್ಕರ ನೀವು ಕಣ್ಣೀರಿಸ್ತಕ್ಕಂಥ ಕುತಂತ್ರವನ್ನು ಮಾಡಿದ್ರಿ ಸಿದ್ದರಾಮಯ್ಯನವರೇ. ನಾವು ಹೇಳ್ತಿದೀವಿ, ಕೇವಲ ಅಲ್ಪಸಂಖ್ಯಾತ ನಿಮ್ಮ ಸರ್ಕಾರ ಬಂದಿಲ್ಲ, ಹಿಂದೂಗಳ ಮತಗಳನ್ನು ಪಡ್ತೀರಿ ಅಂತ ಮರಿಬಾರ್ದು. ಇವತ್ತು ಬೇಕಾಬಿಟ್ಟಿ ಭೂಮಿಯನ್ನ ಕಾಂಗ್ರೆಸ್ಸಿನ ಕೆಲವು ಪ್ರಭಾವಿ ಮುಖಂಡರು ವಕ್ಫಾಸ್ತಿಯನ್ನು ಕಬಳಿಸಿದ್ದಾರೆ. ಅದನ್ನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ನಿಮ್ಮ ಆಸ್ತಿನ ಉಳಿಸ್ಕೊಳ್ರಿ ಅಂದ್ರು. ಅದು ಬಿಟ್ಟರೆ ಬೊಮ್ಮಾಯಿಯವರೇನು ಯಾವುದೇ ವಕ್ಫಿಗೆ ಆಸ್ತಿ ಮಾಡಿಕೊಳ್ಳಿಲ್ಲ. ಬೊಮ್ಮಾಯಿ ಮೇಲೆ ಆರೋಪ ಮಾಡ್ತಿದ್ರಿ ನೀವು. ನಾನು ಕೇಳ್ತಿದ್ದೀನಿ, ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಒಬ್ಬ ಮತಾಂಧ ಜಮೀರ್ ಸರ್ಕಾರ ಇದೆಯೋ? ನಾನು ಹೇಳ್ತೀನಿ, ಮಿಸ್ಟರ್ ಜಮೀರ್ ಅಹಮದ್, ನೀನು ಇದೇ ರೀತಿ ಹುಚ್ಚುಚಾಟ ಮಾತಾಡಿದ್ರೆ, ಉತ್ತಡತನ ಮಾತಾಡಿದ್ರೆ, ಹಿಂದೂಗಳ ಬಗ್ಗೆ ಅಗರ್ವ ಮಾತಾಡಿದ್ರೆ ನಿನ್ನನ್ನು ಪಾಕಿಸ್ತಾನ ಕೊಡ್ತೀವಿ ಹುಷಾರ್ ಅಂತೇಳಿ ನಾನು ಜಮೀರ್ ಅಹಮದ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನರೇಂದ್ರ ಮೋದಿಯವರು ಏನು ವಕ್ಫ್ ಆ ಲೋಕಸಭೆಯಲ್ಲಿ ಇದನ್ನ ಪರಿಶೀಲನೆ ಮಾಡ್ಬೇಕಂತ ಹೇಳಿದಾಗ ಅಸಾದುದ್ದೀನ್ ಮಾತಾಡಿದ್ರು, ರಾಹುಲ್ ಗಾಂಧಿ ಮಾತಾಡಿದ್ರು, ವಿರೋಧ ಮಾಡಿದ್ರು. ಜಾಯಿಂಟ್ ಪಾರ್ಲಿಮೆಂಟ್ ಒಂದು ಕಮಿಟಿ ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ತೃಣಮೂಲ ಕಾಂಗ್ರೆಸ್ MP ಗ್ಲಾಸಲ್ಲಿ ಎಸೆದಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರಿಗೆ ಬೆಂಬಲ ಕೊಡೋ ಸಲುವಾಗಿ ಸಮಗ್ರವಾಗಿ ಕಾನೂನನ್ನು ತಿದ್ದುಪಡಿ ಮಾಡಬೇಕು. ಇವತ್ತು ನಮ್ಮ ಸರ್ಕಾರಿ ಶಾಲಾ ಕಾಲೇಜು ಹಾಸ್ಪಿಟ್ಲು ಸರ್ಕಾರಿ ಯೋಜನೆಗಳಿಗೆ ಭೂಮಿ ಇಲ್ಲ. ಕೇವಲ ಕರ್ನಾಟಕದ 1 ಲಕ್ಷ ಎಕರೆ ಮೇಲೆ ಈ ಒಕ್ಕೊಂಡಲ್ಲಿದೆ. ಈ ಇಡೀ ದೇಶದ ಭೂಮಿಯನ್ನು ವಾಪಸ್ ಹೊಡೆದು ಹಾಸ್ಪಿಟ್ಲು, ಶಾಲಾ ಕಾಲೇಜು, ಮಠಮಾನ್ಯಗಳಿಗೆ ಇದು ಹಂಚಿಕೆ ಆಗಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ನರೇಂದ್ರ ಮೋದಿ ಅವರಿಗೆ ಪತ್ರ ಚಳವಳಿ ಈಗಾಗಲೇ ನಮ್ಮ ಕ್ಷೇತ್ರ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಸಹ ನಾನು ವಿನಂತಿ ಮಾಡಿ सभी किसान भाइयों का स्वागत है हमारे YouTube चैनल में। किसान भाइयों, आप लोगों को पता ही है कि हम लोग आप लोगों के लिए लेकर आते रहते हैं गाय और भैंस सेल के लिए। किसान भाइयों, जो ये मुर्रा नस्ल की जोटी आप देख रहे हैं, इसका है 18 किलो दूध है और 70,000 रुपया कीमत है। किसान भाइयों,
दूसरे ब्यांत में है, मगर इसके कटड़ी है किसान भाइयों, और 15 दिन की ब्याई है। किसान भाइयों, जो ये स्क्रीन पे जो सोनू जाट का नंबर है, जो डेयरी फार्म का मालिक है, उससे बात करके ये भैंस आप मंगा सकते हैं। किसान भाइयों, चाहे आप कहीं से भी हो, जो आपका आधार कार्ड होगा उसी एड्रेस पे आपको डिलीवरी करेंगे। किसान भाइयों, गारंटी के साथ में डिलीवरी होता है, पूरा जिम्मेदारी से पशु दिया जाता है। किसान भाइयों, जो ये पहले ब्यांत की झोटी देख रहे हैं मुर्रा नस्ल की, इसका प्रेजेंट टाइम में 14 लीटर दूध तैयार है। कीमत इसकी 60,000 रुपये रेट है, मगर